ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತಂದಿರೋ ರೆಸಿಪಿ ಏನಪ್ಪ ಅಂದರೆ ಹಲಸಿನ್ಕಾಯಿ ಏನಿದೆ ಅದರದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು 3 ಹಲಸಿನ್ಕಾಯಿನ ನಾನು ಹೆಚ್ಕೊಂಡಿದ್ದೀನಿ. ಈ ಸೈಜಿಗೆ ನೋಡಿ ಈ ಥರ ಹೆಚ್ಕೊಂಡ್ಬಿಟ್ಟು ನಾನೊಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಆ 3 ಹಲಸಿನ್ಕಾಯಿನ ನೀಟಾಗಿ ತೊಳ್ಕೊಂಬಿಟ್ಟು ಆ ಫುಲ್ ಕಾಯಿ ಏನಿದೆ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ವರ್ಕ್ ಆಗೋದೆ ಕಡಲೆಕಾಳನ್ನ ನೀಟಾಗಿ ನೆನೆಸಿಟ್ಕೋಬೇಕು. ಅಂದರೆ ಒಂದಿನ ನೈಟ್ ಹಿಂದೆನೇ ನೆನೆಸ್ಕೊಂಡಿದ್ದೀನಿ. ಹಾಗಾಗಿ ಆ ಕಾಳು ಇಷ್ಟು ಚೆನ್ನಾಗಿ ನೆಂದಿದೆ. ಆ ನೆಂದಿರೋ ಕಡಲೆಕಾಳು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಜಾಸ್ತಿನೇ ಕಾಳುಗಳು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಪಲ್ಯ. ಆಮೇಲೆ ಇದ್ರ ಜೊತೆ ಸ್ವಲ್ಪ ಉಪ್ಪು, ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ, ಅರಳುಪ್ಪು. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿಣ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದ್ರ ಜೊತೆ ಬಸ್ಸಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು 3 ಈರುಳ್ಳಿ, 1 ಬೆಳ್ಳುಳ್ಳಿ, ಹಾಗೆ 2 ದೊಡ್ಡ ಟೊಮೊಟೊ ಹಣ್ಣಿದ್ದು ಅದು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕದು ಮೀಡಿಯಮ್ ಆದರೆ ಒಂದು 3-4 ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದಾಗಿಬಿಟ್ಟು 1-2 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿ, ನೀರು ಆ್ಯಡ್ ಮಾಡಿಬಿಟ್ಟು ಆ ಕುಕ್ಕರ್ ಲಿಡ್ ಏನಿದೆ ಅದನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ಕೂಗಿಸ್ಕೊಳ್ಳೋಣ. ಈ 3 ವಿಷಲ್ ಆಗೋ ಟೈಮಲ್ಲಿ ನಾವು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಈ ಪಲ್ಯಕ್ಕೆ. ಆ ಪೇಸ್ಟ್ಗೋಸ್ಕರ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ ಒಂದು 4-5 ಎಲೆಯಷ್ಟು ಪುದೀನ ಸೊಪ್ಪು, ಹಾಗೆ 1 ಇಂಚಷ್ಟು ಚಕ್ಕೆ, ಹಾಗೆ 1 ಸ್ಪೂನಷ್ಟು ಅಥವಾ 1/4 ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ. ಹಾಗೆ 2 ಲವಂಗ ತೊಗೊಂಡು ಇದನ್ನು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆಗಿದ ನಂತರ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಿ. ಧನಿಯಾ ಪುಡಿ 1-1.5 ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡಿ. ಹಾಗೆ 1-1.5 ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ತುಂಬ ಖಾರ ತಿನ್ನೋದಾದರೆ 1-2 ಸ್ಪೂನಷ್ಟು ಆ್ಯಡ್ ಮಾಡ್ಬೋದು. ಹಾಗಾಗಿ ಈ ಪೇಸ್ಟ್ ಆಗೋದ್ರಲ್ಲಿ ವಿಷಲ್ ಆಗ್ತಿದ್ದಂಗೆ ವಿಷಲ್ನ ಆರಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ತೆಗೆದು ನೋಡಿ. ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೀವು ನೋಡಿ, ಹಾಗೆ ಎಲ್ಲೂ ಕೂಡ ಕಾಯಿ ಥರ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಏನು ಬಸ್ಸಾರಿ ತೊಗೋಬೇಕಾಗಿತ್ತು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ಇದನ್ನು ಸಪ್ರೇಟ್ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ತೆಗೆದಿಟ್ಬಿಡ್ತೀನಿ. ಈ ಸಾಂಬಾರ ಏನಿದೆ ಅಂದರೆ ಬಸ್ಸಾಂಬಾರಿಗೆ ಏನು ಮಾಡ್ತೀವಿ ಅದ್ರ ಜೊತೆ ಸ್ವಲ್ಪ ಕಾಯಿ ಕೂಡ ಆ್ಯಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಅಂತ ಅಂದರೆ ಸಖತ್ತಾಗಿರುತ್ತೆ. ಹಾಗೆ ಬಸ್ತಿದ್ದೆ ಸ್ವಲ್ಪ ನೀರು ಏನು ಆ್ಯಡ್ ಮಾಡಿರ್ತೀವಿ ಕಾಳು ಜೊತೆ ಇರೋದನ್ನು, ಅದನ್ನು ಸಪ್ರೇಟ್ ತೊಗೊತಾ ಇದ್ದೀನಿ. ಹಾಗೆ ನೋಡಿ ಇಷ್ಟು ಕಾಳಾಗಿರುತ್ತೆ. ಕಾಳು ಮತ್ತು ಕಾಯಿ 2 ಸೇರಾಗಿರುತ್ತೆ. ಇದನ್ನು ನಾವು ಪಲ್ಯ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೋಸ್ಕರ ಬನ್ನಿ ತೋರಿಸ್ತೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ, ಹಾಗಾಗಿ ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ನೀವು ಟ್ರೈ ಮಾಡಿ. ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಆದಷ್ಟು ನೀವು ಸೌಟ್ ಮಾಡಿ, ಯಾಕಂದರೆ ಚೆನ್ನಾಗಿ ಸೌಟ್ ಮಾಡಿದಷ್ಟು ಎಣ್ಣೆ ಎಲ್ಲ ಈರುಳ್ಳಿ ಚೆನ್ನಾಗಿ ಇಟ್ಕೋಬೇಕು. ಹಾಗೆ ತುಂಬ ರುಚಿ ಕೂಡ ಬರುತ್ತೆ. ನೀವು ಎಷ್ಟು ಸೌಟ್ ಮಾಡೋಕ್ಕಾಗುತ್ತೆ ಅಷ್ಟು ಸೌಟ್ ಮಾಡ್ಕೊತಾ ಬನ್ನಿ. ಇದ್ರ ಜೊತೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಮನೇಲೇ ತಯಾರು ಮಾಡ್ಕೊಂಡಿದ್ದು. ಸ್ವಲ್ಪ ನೀರಾಗಿರೋದ್ರಿಂದ ನಾನು ಫಸ್ಟಿಗೆ ಹಾಕ್ಕೊಳ್ಳೋದು ಬಿಟ್ಟು 2ನೇ ಸರಿ ಈರುಳ್ಳಿ ಹಾಕಿದ ಮೇಲೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಇದು ಏನು ಪೇಸ್ಟ್ ವಾಸನೆ ಇದೆ ಅದನ್ನೆಲ್ಲ ಹೋಗಬೇಕು. ಅಂದರೆ ಅದೇನು ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗ್ಬಿಟ್ಟು ನೀಟಾಗಿ ರೋಸ್ಟ್ ಆಗಬೇಕು. ಆ ಥರನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನೇ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಕೂಡ ಬರುತ್ತೆ ಪಲ್ಯದು. ಹಾಗಾಗಿ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾನು ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ. 1-2 ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ಟೊಮೊಟೊ ಬೇಗ ಕರಗಬೇಕು ಅಂತ ಅಂದರೆ 1 ಸ್ಪೂನಷ್ಟು ಉಪ್ಪು, ಅಂದರೆ ಪುಡಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ಉಪ್ಪು ಆ್ಯಡ್ ಮಾಡಿರ್ತೀವಿ, ನೋಡಿಬಿಟ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಹೆಚ್ಚಿಗೆ ಆದರೆ ಮಾತ್ರ ತುಂಬ ಚೆನ್ನಾಗಿರೋದು ಕೂಡ ಹಾಳಾಗೋಗಿರುತ್ತೆ, ಹಾಗಾಗುತ್ತೆ. ಅದಕ್ಕೆ ಉಪ್ಪು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದು ಕರಗೋ ಅಷ್ಟೊತ್ತಿಗೆ ನಾನು 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಳ್ಳಿ. ಇದು ಸ್ವಲ್ಪ ನುಣ್ಣಗೆ ಆಗಬೇಕು. ಹಂಗೆ ಕಡಲೆ ಹಿಟ್ಟಿಂದ ಏನಿದೆ ಸ್ಮೆಲ್ಲು, ಅಂದರೆ ಫ್ಲೇವರ್ ಇದೆ, ಅದೆಲ್ಲ ಹೋಗೋ ಥರ ರೋಸ್ಟ್ ಮಾಡ್ಕೊಂಡಿದ್ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ತೊಗೊಂಬಂದ್ಬಿಟ್ಟು ಈ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಉರಿರಿ. ಇದು ಕೂಡ ನೀಟಾಗಿ ಅದ್ರದ್ದೇನು ಫ್ಲೇವರ್ ಇದೆ ಅದೆಲ್ಲ ಹೋಗಿ ಹಸಿ ಆಗಿರುತ್ತಲ್ಲ ಅದೆಲ್ಲ ಹೋಗ್ಬಿಟ್ಟು ಒಂದು ಒಳ್ಳೆಯ ಸ್ಮೆಲ್, ಅಂದರೆ
ಫ್ಲೇವರ್ ಕೊಡುತ್ತೆ ನಿಮಗೆ. ಈಗಲೇ ನೋಡಿ ನೀವು ಯಾವ ಚಿಕನ್ ಫ್ಲೇವರ್ ಅಂದರೆ ಕುರ್ಮಾ ಮಾಡ್ತೀರಲ್ಲ ಆ ಫ್ಲೇವರ್ ಇಲ್ಲಿ ಬರ್ತಾ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಕುದೀತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ನೀವೇನು ಬೇಯಿಸಿಟ್ಕೊಂಡಿರ್ತೀರ ಕಾಳು ಮತ್ತು ಹಲಸಿನ್ಕಾಯಿ ಇದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ. ಇಷ್ಟೇ, ಇದು ಮಾಡಿದರೆ ನೀವು ಅಂತೂ ಕಳೆದೋಗ್ತೀರ. ನೀವು ಒಮ್ಮೆ ಟ್ರೈ ಮಾಡಿ ತಿಂದು ನೋಡಿ, ಹಾಗೆ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಯೋದು ಮಾತ್ರ ಮಾಡಬೇಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಪೃಥ್ವಿ ಸೋಡನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.